हरिः ओम् सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये तृतीये पादे चतुर्दशसूत्रैरुपनिबद्धेऽस्मिन् त्रयोदशे उत्क्रान्तिगत्यधिकरणे तदुपनिबद्धम् एकादशं प्रकृतम् एकादशं सूत्रं द्विवारं पठित्वा सूत्रार्थं तद्भाष्यभागं च यथानुग्रहं विचारयामः। इदं सूत्रं पादादितः 39तमं सूत्रम्। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा द्विवारं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् 39तमं सूत्रं तद्भाष्यभागं च यथानुग्रहं यथा आचार्यानुग्रहम् इदानीं विचारयामः। ॐ सूत्रप्रग्रहवेदवाजिनिमहन्मीमांसकस्यन्दने
ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಓಂ ಸೂತ್ರಪ್ರಗ್ರಹ ವೇದವಾಜಿನಿ ಮಹನ್ಮೀಮಾಂಸಕಸ್ಯಂದನೆ ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ತ್ರಯೋದಶಂ ಚತುರ್ದಶ ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಇದಾನೀಂ ತಸ್ಮಿನ್ ಸೂತ್ರೆ ಉಪನಿಬದ್ಧಂ ಚತುರ್ದಶಾನಿ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುರತಚ್ಛ್ರುತೇರ್ಗೃತಿಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿವೈಶೇಷ್ಯಾದಿತಿ ಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ಯಾವದಾತ್ಮಭಾವಿತ್ವಾಚ್ಚ ನ ದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧಿರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದಾನೀಂ ಪ್ರಕೃತಂ ಸೂತ್ರಂ ದ್ವಿವಾರಂ ಪಠಾಮಃ. ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞವತ್ ತು ಬುದ್ಧಿಗುಣಸಾರತ್ವಾತ್ ಜೀವಸ್ಯ ಅಣುತ್ವವ್ಯಪದೇಶಃ. ಅಣುತ್ವವ್ಯಪದೇಶಃ ಕೇವಲಂ ಬುದ್ಧಿಗುಣಸಾರತ್ವಾತ್ ಬುದ್ಧಿಗುಣಪ್ರಧಾನತ್ವಾತ್ ಅಂತಃಕರಣ ಗುಣಪ್ರಧಾನತ್ವಾತ್ ತಾವದೇವ. ಪ್ರಾಜ್ಞವತ್ ಕಥಂ ಪ್ರಾಜ್ಞವತ್. ಇದು ಈಗ ಅದರಲ್ಲಿ 138ನೆಯ ಭಾಷ್ಯಭಾಗವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಆಚಾರ್ಯರು ಈ ಸೂತ್ರ ಇದೆಯಾ ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್ ಸಿದ್ಧಾಂತ ಸೂತ್ರ, ಇದಕ್ಕಿಂತ ಹಿಂದೆ 10 ಸೂತ್ರಗಳಲ್ಲಿ ಪೂರ್ವಪಕ್ಷಿ ಏನು ಆಕ್ಷೇಪವನ್ನು ಹಾಕಿ ಯಾವುದರಲ್ಲಿ ಈ ಒಂದು ಸಿದ್ಧಾಂತದಲ್ಲಿ ತನ್ನ ಒಂದು ಮತವನ್ನು ಸಿದ್ಧಾಂತವನ್ನು ಸ್ಥಾಪಿಸಿದ್ದನು. ಏನದು? ಜೀವನು ಅಣುಪ್ರಮಾಣನು ಅಣುಪರಿಮಾಣನು ಅಂತಕ್ಕಂಥ ಒಂದು ಸಿದ್ಧಾಂತ ಇದೆಯಲ್ಲ, ಅದನ್ನು ಸ್ಥಾಪಿಸಿದ್ದನೋ ಅದನ್ನು ಆ 10 ಸೂತ್ರಗಳಲ್ಲಿ ಹೇಳಿದಂತಹ ಅವನ ಯುಕ್ತಿಗಳಿದೆಯಲ್ಲ, ಆ ಯುಕ್ತಿಗಳನ್ನು ತೆಗೆದುಕೊಂಡು ಇದು ನೋಡಪ್ಪ ಈ ಯುಕ್ತಿ ಸರಿಯಲ್ಲ, ಇದು ಹೊಂದೋದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾಯಿತು.
ಎಲ್ಲವನ್ನೂ ನಿರಾಕರಣೆ ಮಾಡಿ ತಮ್ಮ ಸ್ವಪಕ್ಷವನ್ನು ಸಾಧಿಸಿದ್ದಾಯಿತು. ಏನು? ಈ ಒಂದು ಪಾರಿಶೇಷ ನ್ಯಾಯದಿಂದ ಅಣುತ್ವ ಅಂತಕ್ಕಂಥದ್ದನ್ನು ನಿರಾಕರಣೆ ಮಾಡಿದ್ದಾಯಿತು. ಮತ್ತು ಇನ್ನು ಶರೀರ ಪರಿಮಾಣ ಅಂತನ್ನೋದನ್ನು ಆಗಲೇ ನಾವು ನಿರಾಕರಣೆ ಮಾಡಿದ್ದಾಗಿದೆ. ಎಲ್ಲಿ? ಜೈನ ಸಮಯದಲ್ಲಿ, ವಿವಸನ ಸಮಯದಲ್ಲಿ, ಅರ್ಹತ ಸಮಯದಲ್ಲಿ. ಆದ್ದರಿಂದ ಎರಡನ್ನೂ ನಿರಾಕರಣೆ ಮಾಡಿದ ಮೇಲೆ ಉಳಿದಿರುವ ಒಂದೇ ಒಂದು, ಯಾವುದದು? ವಿಭು ಪರಿಮಾಣ. ಅದನ್ನು ಒಪ್ಕೊಳ್ಬೇಕಷ್ಟೆ. ಯಾಕೆ? ಪರಿಶೇಷ ನ್ಯಾಯದಿಂದ ಅಂತ ಹೇಳಿ ಸಿದ್ಧ ಮಾಡಿದ್ದಾಯಿತು. ಮತ್ತೆ ಈ ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಕಡೆ ಈ ಒಂದು ಅಣುತ್ವವನ್ನು, ಏನು, ಜೀವನು ಅಣುಪರಿಮಾಣನು ಎಂಬುದಾಗಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆಯಲ್ಲ. ಅದಕ್ಕೇನು ಅರ್ಥ ಮಾಡಬೇಕು ಅಂತಂದರೆ, ನೋಡಿ, ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ ಸರಿ, ಆದರೆ ಅದಕ್ಕೆ ನಾವು ಬೇರೆಯ ಒಂದು ಅರ್ಥವನ್ನು ಕಲ್ಪಿಸಬೇಕು. ಯಾಕೆ? ಇದು ಈ ಜೀವನು, ಜೀವಾತ್ಮನು ವಿಭು ಅಂತಕ್ಕಂಥದ್ದು ಸಿದ್ಧವಾಗಿದೆ. ಹೀಗೆ ಈ ಸಿದ್ಧವಾಗಿರತಕ್ಕಂತಹ ಸೂತ್ರಕ್ಕೆ ತಕ್ಕ ಹಾಗೆ ವೇದಾಂತ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಈ ಒಂದು ಜೀವನು ಅಣುಪರಿಮಾಣನು, ಜೀವನು ಅಣುಪರಿಮಾಣನು ಅಂತ ಎಲ್ಲ ಶ್ರುತಿಗಳಲ್ಲೂ ಹೇಳಿದೆಯಲ್ಲ, ಅದನ್ನು ಹೇಗೆ ಅರ್ಥ ಮಾಡಬೇಕು ಮತ್ತೆ ಅಂತಂದರೆ ಅದನ್ನೇ ಹೇಳ್ತೇವೆ ನಾವು ಅಂತ ಹೇಳಿ ಇವತ್ತು ಅದನ್ನು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಬಹಳ ಮುಖ್ಯವಾದದ್ದು ಏನು? ಈ ಒಂದು ಕ್ರಮದಿಂದ ನಾವು ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಮಗೆ ಅದ್ವೈತ ಸಿದ್ಧಿಯಾಗುತ್ತದೆ ಹೊರತು ಅನ್ಯಥಾ ನಾವು ಅರ್ಥ ಮಾಡಿಕೊಂಡು ಬಿಟ್ಟರೆ ಖಂಡಿತ ಸಿದ್ಧವಾಗುವುದಿಲ್ಲ ಅದ್ವೈತ ಸಿದ್ಧ. ಅದನ್ನು ಇಲ್ಲಿ ಬಹಳ ಮುಖ್ಯವಾದ ಭಾಗವನ್ನು ಇನ್ನು 4 ಸೂತ್ರಗಳಲ್ಲಿ ಅದನ್ನೇ ಸಿದ್ಧ ಮಾಡಿ ಹೇಳಿದ್ದಾರೆ ಕಂಠೋಕ್ತವಾಗಿ ಆಚಾರ್ಯರು. ನೋಡೋಣ. 138ನೇ ಭಾಷ್ಯ ಭಾಗ. ಕಥಂ ತರ್ಹಿ ಅಣುತ್ವಾದಿ ವ್ಯಪದೇಶ ಅಂದ್ರೇನು? ಈ ಅಣುತ್ವಾದಿ ವ್ಯಪದೇಶ ಜೀವ ಅಣುಪರಿಮಾಣ ಇತ್ಯಾದಿ ವ್ಯಪದೇಶ ಶ್ರುತಿಷು ಅಸ್ತಿ ಶ್ರೂಯತೆ. ಹೌದು ತಾನೆ? ತೇಷಾಂ ವಾಕ್ಯಾನಾಂ ಕಾ ಗತಿ? ಆ ಪದಕ್ಕೇನು ಗತಿ ಹಾಗಾದರೆ ಆ ವಾಕ್ಯಗಳಿಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಆತ ಆಹ ಭಗವಾನ್ ಸೂತ್ರಕಾರ ಬಾದರಾಯಣ ಆಚಾರ್ಯ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಇತಿ. ತದ್ವ್ಯಪದೇಶ ಇತಿ ಅಣುತ್ವವ್ಯಪದೇಶ ಜೀವ ಅಣುಪರಿಮಾಣ ಇತಿ ಉಪದೇಶ. ಕಥಂ ಗ್ರಾಹ್ಯ ಸಹ ಉಪದೇಶ ಇತ್ಯುಕ್ತೆ ಕೇವಲಂ ತದ್ಗುಣಸಾರತ್ವಾತ್ ಸಹ ಉಪದೇಶ ಉಕ್ತಃ ತದ್ಬಲೇನೈವ ಅಂತ ಹೇಳಿ ಈಗ ಏನದು ತದ್ಗುಣಸಾರತ್ವಾದ ಅರ್ಥ ಮಾಡ್ತಾ ಇದ್ದಾರೆ. ತಸ್ಯಾಹ ಬುದ್ಧೇ ಗುಣಾಃ ತದ್ಗುಣಾಃ. ತದ್ಗುಣಾಃ ಯಾವುದಿದು? ತದ್ಗುಣ ಸಮಸ್ತ ಪದ ಇದು. ಈ ಸಮಸ್ತ ಪದಕ್ಕೆ ವಿಗ್ರಹ ಮಾಡಿ ಅದರ ಗುಣಗಳು ಅಂತಂದ್ರೆ ಏನು? ಯಾವುದರ ಗುಣಗಳು ಅಂದರೆ ಬುದ್ಧಿಯ ಗುಣಗಳು. ಬುದ್ಧಿ ಅಂದ್ರೇನು? ಅಂತಃಕರಣ, ಮನಸ್ಸು ಅಂತಕ್ಕಂಥದ್ದು ಒಂದು ಪರಿಚ್ಛಿನ್ನವಾದ ಒಂದು ಅಂತಃಕರಣ ಅಂತ ಹೇಳ್ಬೋದು, ಮತ್ತೆ ಬುದ್ಧಿ ಅಂತ ಹೇಳ್ಬೋದು. ಮನಸ್ಸು ಅಂದ್ರೂ ಅದೇನೆ, ಆದರೆ ಬುದ್ಧಿಯ ಒಂದು ಸ್ಥಿತಿ ಅದು ಮನಸ್ಸಷ್ಟೇ. ಬುದ್ಧಿಯೇ ಮನಸ್ಸು. ಯಾವಾಗ ಬುದ್ಧಿ ಅಂತಕ್ಕಂಥದ್ದು ಇನ್ನೂ ಏನು ಅದು ನಿರ್ಧಾರಣೆ ಮಾಡುವ ಸ್ಥಿತಿಗೆ ಹೋಗಿಲ್ಲವೋ,
ಬುದ್ಧಿ ಏನು ಮಾಡಿದೆ, ಇನ್ನೂ ಇಲ್ಲೇ ಕೂತಿದೆ, ನಿರ್ಧಾರಣೆ ಮಾಡೋ ಸ್ಥಿತಿ ಹಂತ ತಲುಪಿಲ್ಲ. ಅದು ಯಾವ ಸ್ಥಿತಿಲಿದೆ? ಸಂಕಲ್ಪ ವಿಕಲ್ಪಾತ್ಮಕವಾಗಿದೆ. ಆ ಸ್ಥಿತಿಗೆ ಹೆಸರಾಯಿತು ಮನಸ್ಸು ಅಂತ. ಬುದ್ಧಿಯೇ ಅದು. ಆದರೆ ಅದೇನಾಯಿತು, ಇನ್ನೊಂದು ನೆಕ್ಸ್ಟ್ ಒಂದು 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 ಮುಂದಿನ ಒಂದು ನಿಮಿಷದಲ್ಲಿ ಏನಾಯಿತು, ಅದು ನಿರ್ಧಾರ ತಗೊಂಡ್ಬಿಡ್ತು, ಆಗ ಬುದ್ಧಿ ಅಂತಾಯಿತು. ಹೀಗೆ ಈ ಬುದ್ಧಿಯ ಗುಣ ಇದೆಯಲ್ಲ, ಅದು ತದ್ಗುಣ ಅಂತ ಹೇಳ್ತಾರೆ. ಯಾವುದದು ಬುದ್ಧಿಗುಣ ಅಂತಂದರೆ? ಬುದ್ಧಿಗುಣ ಅಂದರೆ ಇಚ್ಛಾ, ದ್ವೇಷ, ಸುಖಂ, ದುಃಖಂ ಇತ್ಯೇವ ಮಾದಯ. ಇಚ್ಛಾ, ದ್ವೇಷ, ಸುಖಂ, ದುಃಖಂ ಸಂಘಾತಶ್ಚೇತನಾಧೃತಿ ಅಂತ ಹೇಳಿ ಭಗವದ್ಗೀತೆ ಹೇಳಿದಾರಲ್ಲ, ಅದು ಅದು ಇಚ್ಛಾ, ದ್ವೇಷ, ಸುಖ, ದುಃಖ ಅಂತಕ್ಕಂಥದ್ದು ಅದು ಸಾರ, ಅಂದರೆ ಪ್ರಧಾನಂ, ಅಂದರೆ ಯಾವುದಕ್ಕೆ, ಯಸ್ಯ ಆತ್ಮನ, ಯಾವ ಆತ್ಮನಿಗೆ ಈ ಇಚ್ಛಾ, ದ್ವೇಷ, ಸುಖ, ದುಃಖ ಎಂಬ ಬುದ್ಧಿಯ ಗುಣಗಳು ಪ್ರಧಾನವಾಗಿವೆಯೋ ಅಂತಹ ಅದೇನು ಮಾಡುತ್ತೆ, ಪ್ರಧಾನವಾಗಿದ್ದು ಏನು ಮಾಡುತ್ತೆ? ಸಂಸಾರಿತ್ವೇ ಸಂಭವತಿ. ಆತ್ಮನು, ಜೀವಾತ್ಮನು ಸಂಸಾರಿಯಾಗುವುದಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದದು? ಇಚ್ಛಾ, ದ್ವೇಷ, ಸುಖ, ದುಃಖ ಮೊದಲಾದವುಗಳು. ಇದಕ್ಕೆ ಸಂಸಾರಕ್ಕೆ ಕಾರಣವಾಗಿರುವ ಈ ಒಂದು ಇಚ್ಛಾ, ದ್ವೇಷ, ಸುಖ, ದುಃಖಗಳು ಯಾವ ಆತ್ಮನಿಗೆ ಪ್ರಧಾನವಾಗಿದೆಯೋ ಆ ಆತ್ಮನಿಗೆ ಹೆಸರಾಯಿತು ತದ್ಗುಣಸಾರ. ತದ್ಗುಣಸಾರ ಇತಿ. ಅವನು ತದ್ಗುಣಸಾರ ಅಂದರೆ ಅವನಿಗೆ ಈ ಒಂದು ಬುದ್ಧಿಯ ಒಂದು ಗುಣವಾದ ಇಚ್ಛಾ, ದ್ವೇಷ ಎಲ್ಲ ಪ್ರಧಾನವಾಗಿದೆ. ಅವನಿಗೆ ಹೆಸರಾಯಿತು ತದ್ಗುಣಸಾರ ಅಂತ ಹೆಸರಾಯಿತು. ತಸ್ಯ ಭಾವ ತದ್ಗುಣಸಾರತ್ವಂ. ಅದರ ಒಂದು ಭಾವರೂಪ, ಆ ಭಾವರೂಪವೇ ತದ್ಗುಣಸಾರತ್ವ ಅಂತಕ್ಕಂಥದ್ದು. ನಹಿ ಬುದ್ಧೇ ಗುಣೈರ್ವಿನ ಕೇವಲಸ್ಯ ಆತ್ಮನಃ ಸಂಸಾರಿತ್ವಮಸ್ತಿ. ನೋಡಿ, ಒಂದೊಂದು ಸಿದ್ಧಾಂತ ಪದಗಳಿವು. ಬಹಳ ಚೆನ್ನಾಗಿ ನಮ್ಮ ತಲೆ ಕೂತ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಈ ಅದ್ವೈತ ಅರ್ಥವಾಗುತ್ತೆ. ಮತ್ತು ಹೇಳ್ತಾರೆ ಇಲ್ಲಿ, ಬುದ್ಧೇ ಗುಣೈರ್ವಿನ, ಬುದ್ಧಿಯ ಗುಣಗಳನ್ನು ಹೊರತುಪಡಿಸಿ, ಅಂದರೆ ಬುದ್ಧಿಯ ಗುಣ, ಬುದ್ಧಿ ಸಂಬಂಧವಾದ ಗುಣ ಯಾವುದು? ಇಚ್ಛಾ, ದ್ವೇಷ, ಸುಖ, ದುಃಖ ಇದೆಯಲ್ಲ ಅದು. ಒಂದು ವೇಳೆ ಆ ಗುಣಗಳು ಇಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ಹೊರತುಪಡಿಸಿದಾಗ ಏನಾಗುತ್ತೆ? ಯಾವ ಗುಣವೂ ಇಲ್ಲದೆ ಕೇವಲ ಆತ್ಮ ಆಗ್ತಾನವನು. ಆ ಕೇವಲ ಆತ್ಮನಿಗೆ ಸಂಸಾರಿತ್ವಂ ನಾಸ್ತಿ. ಅವನಿಗೆ ಸಂಸಾರಿತ್ವ ಅಂತ ಅನ್ನೋದು ಇಲ್ಲವೇ ಇಲ್ಲ. ಯಾರಿಗೆ? ಆ ಕೇವಲ ಆತ್ಮನಿಗೆ. ಆ ಸಂಸಾರಿತ್ವ ಯಾತಕ್ಕೆ ಬಂತು ಅಂತಂದರೆ, ಅವನು ಬುದ್ಧಿಗುಣ ಪ್ರಧಾನನು ನಾನು ಎಂಬುದಾಗಿ ತಿಳ್ಕೊಂಡ್ಬಿಟ್ಟ. ತಾನಲ್ಲ ತಿಳ್ಕೊಂಡ್ಬಿಟ್ಟ. ಅದರಿಂದ ಅವನು ಸಂಸಾರಿತ್ವ ಬಂತು. ಇಲ್ಲಿ ಹೇಳ್ತಾರೆ, ಬುದ್ಧಿ ಉಪಾಧಿ ಧರ್ಮಾಧ್ಯಾಸ ನಿಮಿತ್ತಂ, ಬುದ್ಧಿ ಉಪಾಧಿ ಧರ್ಮ ಅಧ್ಯಾಸ ನಿಮಿತ್ತಂ ಹಿ ಕರ್ತೃತ ಭೋಕ್ತೃತ್ವಾದಿ ಲಕ್ಷಣಂ ಸಂಸಾರಿತ್ವಂ ಅಕರ್ತು ಅಭೋಕ್ತುಶ್ಚ ಅಸಂಸಾರಿಣಃ ನಿತ್ಯ ಮುಕ್ತಸ್ಯ ಸತಃ ಆತ್ಮನಃ. ಈ ಆತ್ಮ ಹೇಗಿದ್ದಾನೆ ಗೊತ್ತೇನಪ್ಪ? ಇವನು ಅಕರ್ತೃ, ಅಭೋಕ್ತೃ, ಅಸಂಸಾರಿ ಇವನು, ಮತ್ತೆ ನಿತ್ಯ ಮುಕ್ತ. ಇವನು ಮುಕ್ತನಾಗಬೇಕು ಅಂತ ಇಲ್ವೇ ಗೌಡಪಾದಕಾರಿಕೆಗಳಲ್ಲಿ ನಾವು ಹೋದ ವಾರ ಯಾರು ಓದಿದ್ವಿ. ಏನು? ಆದಿಬುದ್ಧಾ ಆದಿಮುಕ್ತಾಹ. ಹೌದು ತಾನೆ? ಯಾರು ಈಗ ಮುಕ್ತರಾಗಬೇಕು ಅಂತ ಇಲ್ವೇ ಇಲ್ಲ, ನಿತ್ಯ ಮುಕ್ತರವರು. ಇಂತಹ ಆತ್ಮನು ನಿತ್ಯ ಮುಕ್ತನಾಗಿದ್ದರೂ ಕೂಡ, ಅಭೋಕ್ತೃ ಅಸಂಸಾರಿಯಾಗಿ ನಿತ್ಯ ಮುಕ್ತನಾಗಿದ್ದರೂ ಕೂಡ ಏನು ಮಾಡಿದೆ ಗೊತ್ತೇನು? ಬುದ್ಧಿಯುಪಾಧಿ ಧರ್ಮಾಧ್ಯಾಸ ನಿಮಿತ್ತಂ. ಬುದ್ಧಿ ಎಂಬ ಉಪಾಧಿ ಧರ್ಮವನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡಿರುವ ನಿಮಿತ್ತವಾಗಿ ಅಷ್ಟೇ. ತನಗೇನೂ ಇಲ್ಲ, ಅವನು ನಿಜವಾಗಿ ಕೇವಲಾತ್ಮ. ಯಾವ ಬುದ್ಧಿಯೂ ಇಲ್ಲ, ಸಂಸಾರವೂ ಇಲ್ಲ, ಏನೂ ಇಲ್ಲ, ನಿತ್ಯ ಶಾಂತ, ನಿತ್ಯ ಮುಕ್ತ, ಮತ್ತೆ ಆನಂದ ಸ್ವರೂಪ. ಹೀಗಿದ್ದರೂ ಕೂಡ ಈ ಬುದ್ಧಿ ಉಪಾಧಿ ಧರ್ಮಾಧ್ಯಾಸ ನಿಮಿತ್ತಂ, ಬುದ್ಧಿ ಎಂಬತಕ್ಕಂತಹ ಉಪಾಧಿಯ ಧರ್ಮಗಳದು.
ಬುದ್ಧಿ ಉಪಾಧಿ ಧರ್ಮಗಳು ಯಾವುದು ಇಚ್ಛಾ ದ್ವೇಷ ಸುಖ ದುಃಖ ಇದೆ ಅದನ್ನು ಅಧ್ಯಾಸ ನಿಮಿತ್ತಂ ತನ್ನ ಮೇಲೆ ಹಾಕ್ಕೊಂಡ್ಬಿಟ್ಟಿದೆ. ಅಧಿಯಾಸ ಅಧ್ಯಾಸ ನಿಮಿತ್ತಂ. ಅದಕ್ಕೋಸ್ಕರ ಏನಾಗಿದ್ದಾನೆ ಅವನು ನಿತ್ಯ ಮುಕ್ತನಾಗಿದ್ದರೂ ಕೂಡ ಈ ಸಂಸಾರಿಯಂತೆ ತೋರಿ ಸುಖ ದುಃಖದ ಅನುಭವಿಸ್ತಾ ಇದ್ದಾನೆ ಅಷ್ಟೆ. ತಸ್ಮಾತ್ ತದ್ಗುಣ ಸಾರತ್ವಾತ್ ಬುದ್ಧಿ ಪರಿಮಾಣೇನ ಅಸ್ಯ ಪರಿಮಾಣ ವ್ಯಪದೇಶ. ಆದ್ದರಿಂದ ಅವನು ತದ್ಗುಣ ಸಾರತ್ವಾತ್ ಆ ಬುದ್ಧಿಗುಣ ಪ್ರಧಾನ ಇದೆಯಲ್ಲ ಅಧ್ಯಾಸ ಮಾಡ್ಕೊಂಡ್ಬಿಟ್ಟಿದಲ್ಲ, ಆದ್ದರಿಂದ ಆ ಬುದ್ಧಿ ಹೇಗಿದೆಯೋ ಬುದ್ಧಿ ಹೇಗೆ ಅದು ಆಕಾರ ತಾಳುತ್ತೋ ಅದಕ್ಕೆ ತಕ್ಕ ಹಾಗೆ ಇವನಾಗ್ತಾನೆ ಅಷ್ಟೆ. ಯಾಕೆಂದರೆ ಆ ಉಪಾಧಿ ಕನ್ನಡಕ್ಕೆ ಹಾಕ್ಕೊಂಡಿದ್ದಾನೆ. ಯಾವ ಬಣ್ಣದ ಒಂದು ಆ ಕನ್ನಡಕ್ಕೆ ಹಾಕ್ಕೋತಾನ, ಆ ಗಾಜು ಹಾಕ್ಕೋತಾನ, ಆ ಬಣ್ಣ ಕಾಣುತ್ತಷ್ಟೆ. ಪರಿಮಾಣ ವ್ಯಪದೇಶ ತದುತ್ಕ್ರಾಂತಿಭಿಶ್ಚ ಅಸ್ಯ ಉತ್ಕ್ರಾಂತಾದ ವ್ಯಪದೇಶೋ ನ ಸ್ವತಃ. ಇನ್ನು ಉತ್ಕ್ರಾಂತಿ ಅಪ್ಪ ಅವನು ಇದ್ದ ಪ್ರಾಣೋತ್ಕರಣವಾಗಿ ಹೋಯಿತು, ಹೋಗಿಬಿಟ್ಟ. ಏನು ಅಂದರೆ ತದುತ್ಕ್ರಾಂತಿ. ತದುತ್ಕ್ರಾಂತಿ ಅಂದ್ರೇನು? ತದುತ್ಕ್ರಾಂತಿ ಅಂದರೆ ಆ ಬುದ್ಧಿ ಅಷ್ಟೇ. ಆ ಬುದ್ಧಿಯು ಉತ್ಕ್ರಾಂತವಾಗಿ ಹೋಯ್ತು ಬಿಟ್ಟ. ನಾನೇನು ಬುದ್ಧಿಯಿಂದ ಯಾವುದು ಇಚ್ಛಾ ದ್ವೇಷ ಸುಖ ದುಃಖ ಏನೋ ಇದೆಯಲ್ಲ, ನನ್ನಿಂದ ಅಗಲಿ ಬಿಟ್ಟಿತು ಅಂತಕ್ಕಂಥದ್ದು, ಮತ್ತು ತನಗೆ ಬಂದು ಸೇರ್ತು ಅಂತಕ್ಕಂಥದ್ದು. ಹೀಗೆ ಈ ಉತ್ಕ್ರಾಂತಿ ಅವಿದೆಯಲ್ಲ ಅದು ಯಾವುದು ಇವನ ಒಂದು ಉತ್ಕ್ರಾಂತಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಉತ್ಕ್ರಾಂತನಾಗಿ ಬಿಟ್ಟೆ ಅಂತ ಅನ್ಕೊಂಡ್ಬಿಡ್ತಾನೆ ಜೀವ. ನಿಜವಾಗಿ ಉತ್ಕ್ರಾಂತವಾದದ್ದು ಯಾವುದು? ಆ ಬುದ್ಧಿ, ಅದರ ಗುಣಗಳು. ಹೌದು, ಅಧ್ಯಯನ ಮಾಡ್ಕೊಂಡಿದ್ದ ಅದೇನೋ ಹೋಗುತ್ತೆ ಬರುತ್ತೆ, ಅದು ಯಾಕೆ ಸ್ವರೂಪ ಅಲ್ಲ, ಅದು ಹೋಗುತ್ತೆ ಬರುತ್ತೆ ಅಷ್ಟೇ ಅದು. ಹೀಗೆ ತಾನೇ ಉತ್ಕ್ರಾಂತನಾದೆ ಅಂತ ಕೊಂಡ್ಬಿಡ್ತಾನೆ. ತಚಾಚ ಅದಕ್ಕೆ ಶ್ರುತಿ ವಾಕ್ಯ ಹೇಳ್ತಾರೆ, ವಾಲಾಗ್ರಶತ ಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಸ ವಿಜ್ಞೇಯ ಸಚಾನಂತ್ಯಾಯ ಕಲ್ಪತೆ. ಕಲ್ಪಿತೆ ಇದೆ, ಇದು ಕಲ್ಪತೆ ಇರಬೇಕು. ಸಚಾನಂತ್ಯಾಯ ಕಲ್ಪತೆ ಅಂತ ಹೇಳಿಬಿಟ್ಟು ಶ್ವೇತಾಶ್ವೇತರದಲ್ಲಿ ಹಿಂದಿನ ಬಂದಿತ್ತರ ಇದು. ಅಂದರೆ ಒಂದು ಸೂಜಿಯ ಮೊನೆ ಇದೆ, ಅದನ್ನು 100 ಭಾಗ ಮಾಡ್ಕೋಬೇಕು. ಸೂಜಿಯ ಮೊನೆಯನ್ನು 100 ಭಾಗ ಮಾಡಿ ನೋಡಿದಾಗ ಅದು ಎಷ್ಟು ಸೂಕ್ಷ್ಮವಾಗಿದೆಯೋ ಅಷ್ಟು ಸೂಕ್ಷ್ಮವಾಗಿದ್ದಾನೆ ಜೀವ. ಅಂದರೆ ಏನು? ಅಷ್ಟೊಂದು ಅಣು ಪರಿಮಾಣ, ಅಷ್ಟೊಂದು ಸೂಕ್ಷ್ಮ ಇವನು ಅಂತ ಹೇಳಿ ಅಷ್ಟಕ್ಕೆ ನಿಲ್ಲದೆ ಸಚ ಆನಂತ್ಯಾಯ ಕಲ್ಪತೆ. ಅವನೇ ಅಂಥವನು, ಅಂಥ ಸೂಕ್ಷ್ಮ ಆಗಿರತಕ್ಕಂಥವನು ಆನಂತ್ಯಾಯ ಅಂದರೆ ಅನಂತ ಸ್ವಭಾವದವನು. ಅವನಿಗೆ ಕೊನೆ ಅಂತಲೇ ಇಲ್ಲ, ಎಂಥದ್ದು ಇಲ್ಲ, ಏನಿಲ್ಲ. ಕೇವಲ ಏನು ವಿಭು ಅಂತ ಹೇಳೋದು ಯಾವ ಒಂದು ದೃಷ್ಟಿಯಿಂದ? ಈ ಅಣು ಹೇಳಿತ್ತಲ್ಲ ವಾಲಾಗ್ರಶತ ಭಾಗಸ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಭು ಅಂತ ಹೇಳಬೇಕಷ್ಟೆ, ಆನಂತ್ಯಾಯ ಅಂತ ಹೇಳಬೇಕಷ್ಟೆ. ಹೀಗೆ ಆ ಜೀವನಿಗೆ ಯಾವ ಜೀವನು ಅಣುಪರಿಮಾಣನಾಗಿದ್ದಾನೆಯೋ ಅವನೇ ಏನಿದು ಆನಂತ್ಯಾಯ ಕಲ್ಪತೆ, ಅವನು ಕೂಡ ಅವನೇ ವಿಭುವಾಗಿದ್ದಾನೆ ಅಂತ ಹೇಳಿ ಮುಂದೆ ಹೇಳ್ತಾರೆ ನೋಡಿ. ಇತಿ ಅಣುತ್ವಂ ಜೀವಸ್ಯ ಉಕ್ತ್ವಾ, ವಾಲಾಗ್ರಶತ ಭಾಗಸ್ಯ ಅಣುತ್ವ ಇದೆ, ಅತ್ಯ ಸೂಕ್ಷ್ಮವಾಗಿರ್ತಕ್ಕಂಥ ಅಣುತ್ವವನ್ನು ಜೀವನಿಗೆ ಹೇಳಿ ತಸ್ಯೈವ ಪುನಃ ಅದೇ ಜೀವನಿಗೆ ಆನಂತ್ಯಂ ಆಹಾ, ಅದೇ ಜೀವನಿಗೆ ಆನಂತ್ಯ ವಿಭು ಮಹತ್ತರವಾಗಿರತಕ್ಕಂಥವನು ಅಂತ ಹೇಳಿತು ಶ್ರುತಿ. ಅಂದ್ರೇನು? ಇಲ್ಲಿ ಅಣುತ್ವ ಅಂತಕ್ಕಂಥದ್ದು ಯಾವುದು? ಈ ಅಣುತ್ವ ಹ್ರಸ್ವತ್ವ ಅವೆಲ್ಲ ಇದು ಬುದ್ಧ್ಯುಪಾರಿ ಧರ್ಮಾಧ್ಯಾಸ ನಿಮಿತ್ತಂ ಅಷ್ಟೇ. ಮತ್ತು ಇದು ನಮಗೆ ಸಮಂಜಸವಾಗಿ ಏನು ಸಮಂಜಸವಾಗಿ ತೋರುತ್ತೆ ಅಂದರೆ ಇದು ಅರ್ಥ ಮಾಡಿ. ತಚ್ಚ ಏವಮೇವ ಸಮಂಜಸಂ ಸ್ಯಾತ್ ಯದಿ ಔಪಚಾರಿಕಂ ಅಣುತ್ವಂ ಜೀವಸ್ಯ ಭವೇತ್ ಪಾರಮಾರ್ಥಿಕಂಚ ಆನಂತ್ಯಂ. ಹೀಗೆ ನಾವು ಅರ್ಥ ಮಾಡಿದರೆ ಇದು ಸಮಂಜಸವಾಗುತ್ತದೆ, ಹೊಂದುತ್ತದೆ. ಹೇಗೆ ಅರ್ಥ ಮಾಡಿದರೆ ಅಂದರೆ ನೋಡಿ, ಹೀಗೆ ಅರ್ಥ ಎದಿ ಅಂದರೆ ಮಾಡಿದರೆ ಅಂತ ಅರ್ಥ ಮಾಡಿದೆ. ಹೇಗೆ ಅರ್ಥ ಮಾಡಿ? ಔಪಚಾರಿಕಂ ಅಣುತ್ವಂ,
ಈ ಜೀವನಿಗೆ ಅಣುತ್ವವನ್ನು ಹೇಳಿದ್ದಾರಲ್ಲ, ಅದು ಔಪಚಾರಿಕವಾಗಿ ಹೇಳಿದ್ದಾರೆ. ಅಂದರೆ ಏನು? ಉಪಚಾರದ ಮೂಲಕ. ಏನ್ರಿ, ಜೀವನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಅಂತಕ್ಕಂಥದ್ದನ್ನು ಔಪಚಾರಿಕವಾಗಿ ಹೇಳಿ, ಮತ್ತು ಪಾರಮಾರ್ಥಿಕಂಚ ಆನಂತ್ಯಂ, ಅದೇ ಜೀವನಿಗೆ ಪರಮಾರ್ಥವಾಗಿ ಆನಂತ್ಯವನ್ನು ಹೇಳಬೇಕು. ಆಗ ಏನಾಗುತ್ತೆ? ಸಮಂಜಸವಾಗಿ ಹೊಂದುತ್ತೆ. ಅಂದ್ರೇನು? ಈ ಅಣುತ್ವ ಅಂತಕ್ಕಂಥದ್ದು ಔಪಚಾರಿಕ, ಮತ್ತು ಆನಂತ್ಯ ಅಂತಕ್ಕಂಥದ್ದು ಪಾರಮಾರ್ಥಿಕ. ಎರಡನ್ನೂ ಕೂಡ ಶ್ರುತಿಯಲ್ಲಿ ಹೇಳಿದ್ದಾರೆ. ಈಗ ಒಂದು ಸಂದೇಹ ಬರುತ್ತೆ. ಅಲ್ಲ ಸ್ವಾಮಿ, ಶ್ರುತಿಯಲ್ಲಿ ನೋಡಿ ಅಣುತ್ವವನ್ನೂ ಹೇಳಿದ್ದಾರೆ, ಮತ್ತು ಆನಂತ್ಯವನ್ನೂ ಹೇಳಿದ್ದಾರೆ, ಹೌದು ತಾನೆ? ನೀವೇನು ಹೇಳಿದ್ರಿ? ಅಣುತ್ವವನ್ನು ಔಪಚಾರಿಕ ಅಂತ ತಗೊಳ್ಬೇಕು, ಮತ್ತು ಆನಂತ್ಯವನ್ನು ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳಬೇಕು, ಪರಮಾರ್ಥ ದೃಷ್ಟಿಯಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರಿ. ಯಾಕೆ ಸ್ವಾಮಿ? ಏನು ನಿಯಮ ಇದೆಯಾ? ನಾವು ಹೇಳ್ತೇವೆ ಹೀಗೆ ಮಾಡಿ ಸ್ವಾಮಿ, ಬದಲಾಯಿಸಿ ಅದನ್ನು. ಏನು? ಈ ಆನಂತ್ಯ ಅಂತ ಇದೆಯಲ್ಲ, ಜೀವನಿಗೆ ಆನಂತ್ಯ ಹೇಳಿದ್ದಾರಲ್ಲ, ಅದನ್ನೇ ಔಪಚಾರಿಕವಾಗಿ ತಗೊಳ್ಳಿ, ಮತ್ತು ಈ ಅಣುತ್ವ ಇದೆಯಲ್ಲ, ಇದನ್ನು ಮುಖ್ಯಾರ್ಥದಲ್ಲಿ ಪರಮಾರ್ಥ ದೃಷ್ಟಿಯಿಂದ ತಗೊಳ್ಳಿ. ಇದನ್ನು ಯಾಕೆ ಆಗಬಾರ್ದು? ಏನು ಅದನ್ನೇ ಹೀಗೆ ತಗೋಬೇಕು ಅಂತ ಇದೆಯಾ ಅಂತ ಕೇಳಿದರೆ, ಹಾಗಂತ ಕೇಳಿದರೆ ನೋಡಿ, ಮತ್ತು ಇನ್ನೊಂದು ಮುಖ್ಯ, ನಹಿ ಉಭಯಂ ಮುಖ್ಯಂ ಅವಕಲ್ಪೇತ. ಈ ಜೀವನಿಗೆ ಒಂದು ಔಪಚಾರಿಕ ಮತ್ತು ಪಾರಮಾರ್ಥಿಕ ಅಂತ ಅನ್ನೋದು, ಆನಂತ್ಯ ಅನ್ನೋದು ಪಾರಮಾರ್ಥಿಕ ಅಂತ ಹೇಳಿದ್ರು. ಈಗ ಎರಡೂ ಕೂಡ ಪಾರಮಾರ್ಥಿಕ ಮುಖ್ಯ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ ಹೊಂದೋದಿಲ್ಲ ಅಂತಂದರೆ, ಅದು ವಿರುದ್ಧವಾಗುತ್ತಲ್ಲ. ಇದು ಲೌಕಿಕ ದೃಷ್ಟಿಯಿಂದ ಹೇಳಿದ ಮಾತು. ಒಂದು ಪದಾರ್ಥವನ್ನು ಇಲ್ಲ ಅಣು ಅಂತ ಹೇಳಬೇಕು, ಅದರ ಧರ್ಮನ, ಇಲ್ಲ ವಿಭು ಅಂತ ಹೇಳಬೇಕು, ಅನಂತ ಹೇಳಬೇಕು. ಇಲ್ಲ ರೀ, ಇವನು ಕುಳ್ಳಿಗಿದ್ದಾನೆ ಮತ್ತು ಉದ್ದವಾಗಿದ್ದ, ಕುಳ್ಳಿಗೆ ಉದ್ದವಾಗಿದ್ದಾನೆ ಅಂದ್ಬಿಟ್ರೆ ಹೇಗಾಗುತ್ತೆ? ಆಗೋಲ್ವಲ್ಲ ಅಂಥೇಳಿ, ಯಾವುದು ಕುಳ್ಳಿಗೆ ಅಂತಕ್ಕಂಥದ್ದನ್ನು ಔಪಚಾರಿಕವಾಗಿ ತಗೊಂಡು, ಉದ್ದ ಆಗಿರೋದನ್ನು ಒಂದು ಪರಮಾರ್ಥ ದೃಷ್ಟಿಯಲ್ಲಿ ತಗೋಬೇಕು. ಯಾವುದು ಒಂದನ್ನು ತಗೊಳ್ಬೇಕು. ಎರಡೂ ಕೂಡ ಮುಖ್ಯ ದೃಷ್ಟಿಯಿಂದ ತಗೊಳ್ಳೋಕ್ಕಾಗೋದಿಲ್ಲ. ಯಾಕೆ? ಎರಡಕ್ಕೂ ವಿರುದ್ಧವಾದ ಪದಗಳು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕೆಲಸ ಮಾಡಿ, ಆನಂತ್ಯ ಇದೆಯಲ್ಲ ಅದನ್ನೇ ಔಪಚಾರಿಕ ಮಾಡಿ. ಈ ಒಂದು ಅಣುತ್ವ ಅಂತ ಅನ್ನೋದನ್ನು ಪರಮಾರ್ಥ ದೃಷ್ಟಿಯಿಂದ ನೋಡೋಣ ಅಂದರೆ ಅದು ಆಗೋದಿಲ್ಲ. ನಚ ಆನಂತ್ಯಂ ಔಪಚಾರಿಕಂ ಇತಿ ಶಕ್ಯಂ ವಿಜ್ಞಾತಂ. ಇಲ್ಲಿ ಆನಂತ್ಯ ಇದೆಯಲ್ಲ, ಅದನ್ನು ಔಪಚಾರಿಕ ಎಂದು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದರೆ, ಸರ್ವೋಪನಿಷತ್ಸು ಬ್ರಹ್ಮಾತ್ಮಭಾವಸ್ಯ ಪ್ರತಿಪಿಪಾದಯಿಷಿತತ್ವಾತ್. ಪ್ರತಿಪಿಪಾದಯಿಷಿತತ್ವಾತ್ ಅಂದರೆ ಏನು? ಇಲ್ಲಿ ಪ್ರತಿಪಾದಯಿತುಂ ಇಷ್ಟತ್ವಾತ್ ಅಂತ ಅರ್ಥ. ಪ್ರತಿಪಾದಯಿತುಂ ಇಷ್ಟತ್ವಾತ್ ಪ್ರತಿಪಿಪಾದಯಿಷಿತತ್ವಾತ್ ಅಂತ ಹೇಳಿಬಿಟ್ಟು, ಏನು ಸರ್ವ ಬ್ರಹ್ಮ, ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಬ್ರಹ್ಮಾತ್ಮ ಭಾವವನ್ನು ಹೇಳುವುದಕ್ಕೆ ಹೊರಟಿವೆ ಎಲ್ಲ ಉಪನಿಷತ್ತು. ಅದು ಇಷ್ಟ ಉಪನಿಷತ್ತಿಗೆ. ಎಲ್ಲ ಬ್ರಹ್ಮಾತ್ಮ ಭಾವ, ಬ್ರಹ್ಮ ಅಂತಂದ್ರೇನು? ಬೃಹಿ ವೃದ್ಧೌ ಅಂತ ಹೇಳಿ ಈ ಬ್ರಹ್ಮಕ್ಕೆ ಆನಂತ್ಯವನ್ನು ಹೇಳಿದ್ದಾರೆ. ಎಲ್ಲದಕ್ಕೂ ಅದು ಉಪನಿಷತ್ತು ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಅದಕ್ಕೆ ಅನುಗುಣವಾಗಿ ನಾವು ಇವನ್ನು ಯಾವುದು ಔಪಚಾರಿಕ, ಯಾವುದು ಪರಮಾರ್ಥ ಅಂತ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು. ಪಾರಮಾರ್ಥಿಕ ಯಾವುದು, ಅದನ್ನು ಬೇಕಾದ್ರೆ ಮಾಡಬಹುದು. ಆದರೆ ಶ್ರುತಿಗೆ ಅನುಗುಣವಾಗಿ ಹೋಗೋದಾದರೆ ಆನಂತ್ಯವನ್ನೇ ನಾವು ಪಾರಮಾರ್ಥಿಕ ಅಂತ ಹೇಳಬೇಕು, ಮತ್ತು ಇದನ್ನು ಔಪಚಾರಿಕ ಅಂತ ಹೇಳಬೇಕಾಗುತ್ತೆ. ಮತ್ತು ಇನ್ನೊಂದು ಈ ಉನ್ಮಾನ ಹೇಳಿದ್ದಲ್ಲ, ತಥಾ ಇತರಸ್ಮಿನ್ನಪಿ ಉನ್ಮಾನೆ ಅಂದರೆ ಇನ್ನೊಂದು ಉನ್ಮಾನ ಅಂದರೂ ಅಷ್ಟೇ, ಮಾನೆ ಅಂತಕ್ಕಂಥ ಪರಿಮಾಣ.
ಉನ್ಮಾನ ಅಂತಕ್ಕಂಥದ್ದು ಮುಖ್ಯ ಪರಿಮಾಣ ಅಂತ, ಅದು ಪರಿಮಾಣವೇ. ಈ ಪರಿಮಾಣದಲ್ಲಿ ಬುದ್ಧೇರ್ ಗುಣೇನ ಆತ್ಮಗುಣೇನ ಚೈವ ಆರಾಗ್ರ ಮಾತ್ರೋ ಕ್ಷವರೋಪಿ ದೃಷ್ಟ ಅಂತ ಹೇಳಿ ಅದನ್ನ ಈ ಬುದ್ಧಿಗುಣ ಬುದ್ಧೇ ಗುಣೇನ ಬುದ್ಧಿಯ ಗುಣೇನ ಆತ್ಮಗುಣೇನ ಚೈವ ಮತ್ತು ಆತ್ಮನ ಗುಣದಿಂದಲೂ ಕೂಡ ಏನು ಆರಾಗ್ರ ಮಾತ್ರ ಏನು ಒಂದು ಸೂಜಿಯ ತುದಿ ಸೂಜಿಯ ತುದಿಯಾಗಿ ಇದ್ದುಕೊಂಡು ತುದಿಯಷ್ಟು ಇದ್ದುಕೊಂಡು ಅವರೋಪಿದ್ರೆ ಅವರ ಅಂದ್ರೆ ಏನು ಅವರ ಅಂದ್ರೆ ತುಂಬಾ ಸಣ್ಣದು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಬುದ್ಧೇರ್ಗುಣೇನ ಆತ್ಮಗುಣೇನ ಚೈವ ಅಂತ ಹೇಳಿ ಗುಣೋಪಾಧಿಕವಾಗಿರತಕ್ಕಂಥ ಆತ್ಮನಿಗೆ ಮಾತ್ರ ಈ ಅಣುತ್ವವನ್ನು ಹೇಳಿದ್ದಾರೆ. ಯಾವುದು? ಗುಣೋಪಾಧಿಕನಾದ ಆತ್ಮನಿಗೆ. ಅವನು ಯಾರು? ಗುಣೋಪಾಧಿಕನಾದ ಆತ್ಮನೇ ಜೀವ. ಅವನಿಗೆ ಹೇಳಿರ್ತಕ್ಕಂಥದ್ದು ಈ ಆರಾಗ್ರ ಮಾತ್ರ ಪರಿಮಾಣ ಅವೆಲ್ಲ ಅವರತ್ವ ಇವೆಲ್ಲ. ಅವರತ್ವ ಅಂದರೆ ಅವರ ಕೀಳು. ಅವರ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಕೀಳು ಅಂತೂ ಅರ್ಥ ಆಗುತ್ತೆ. ಅವರಹ ಅಂದರೆ ಕೀಳು, ಒರಟು, ಪ್ರಾಕೃತಾಹ ಅಂತ. ಅವರಾಹ ಜನಾಹ ಅಂದರೆ ಸ್ವಲ್ಪ ಪ್ರಾಕೃತಾಹ ಜನಾಹ ಅಂತ ಅಷ್ಟ, ಸಂಸ್ಕಾರ ಇಲ್ಲದೆ ಇರತಕ್ಕಂಥವ್ರು. ಇಲ್ಲಿ ಸಣ್ಣದು ಅಂತ, ಅವರ ಸಣ್ಣದು, ಕೀಳು ಸಣ್ಣದು ಅಂತ ಅರ್ಥ. ಇತ್ತೀಚ ಇದು ನೋಡಿ ಶ್ವೇತಾಶ್ವತರದ ಇದೆ, ಇಲ್ಲಿ 6, 8 ಅಂತ ಹಾಕಿದ್ದಾರೆ. ಇದು 6, 8 ಅಲ್ಲ, ಇದು 5, 8 ಇದು. ಅದೇನು ತಬ್ಬಿದ್ಬಿಟ್ಟಿದೆ, ತಿದ್ಕೋಬೋದು. ಯಾಕೆಂದರೆ ಫಿಗರ್ ನಂಬರ್ ಹಾಕ್ಬಿಟ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಅದನ್ನು ನೋಡೋಕೆ ಹೋಗಿ ಇಲ್ಲ ಅಂದರೆ ಎಲ್ಲಿ ಇಲ್ವಲ್ಲ ಅಂತಂತಾರೆ. ಆದ್ದರಿಂದ 6, 8 ಅಲ್ಲ, ಅದು 5, 8. ಮತ್ತು ಇತ್ತೀಚ ಬುದ್ಧಿಗುಣ ಸಂಬಂಧೇನೈವ ಆರಾಗ್ರ ಮಾತ್ರತಾಂ ಶಾಸ್ತಿ ನ ಸ್ವೇನೈವ ಆತ್ಮನ. ಹೀಗೆ ಬುದ್ಧಿಗುಣದ ಸಂಬಂಧದಿಂದ ಮಾತ್ರ ಈ ಆರಾಗ್ರ ಮಾತ್ರತಾಂ, ಈ ಸೂರ್ಯ ಮನೆಯ ಪರಿಮಾಣ ಅವೆಲ್ಲ ಹೇಳ್ತಾರೆ. ಮತ್ತು ನ ಸ್ವೇನೈವ ಆತ್ಮನ ಅಂದರೆ ಕೇವಲ ಆತ್ಮನಿಗೆ ಹೇಳಿಲ್ಲ ಅಂತ ಹೇಳಿ, ಏಷೋಣುರಾತ್ಮ ಚೇತಸಾ ವೇಜಿತವ್ಯ ಯಸ್ಮಿನ್ ಪ್ರಾಣ ಪಂಚಧಾ ಸಂವಿವೇಶ. ಇದು ಬಂದಿತ್ತಲ್ಲ, ಇದು ಅದೇ. ಇವನು ಏಷಃ ಅಣುರಾತ್ಮ ಚೇತಸಾ ವೇದಿತವ್ಯ ಅಂದ್ರೇನು? ಇವನು ಈ ಅಣು ಇದೆ ಆದ್ರೆ ಇವನನ್ನ ಚೇತಸ ಅಂದ್ರೆ ಏನು? ಮನಸ್ಸಿನಿಂದ ಅಂತ ಹೇಳಿ ಈ ಅಣುರಾತ್ಮನ ಅಂತ ಹೇಳಿದ್ರೆ, ಮತ್ತು ಇತ್ಯತ್ರ ಅಪಿ ನ ಜೀವಸ್ಯ ಅಣುಪರಿಮಾಣತ್ವಂ ಶಿಷ್ಯತೆ. ಇಲ್ಲೂ ಕೂಡ ಏನು ಅವನಿಗೆ, ಈ ಜೀವನಿಗೆ ಅಣುಪರಿಮಾಣತ್ವ ಅಂತಕ್ಕಂಥದ್ದು ಇಲ್ಲೂ ಕೂಡ ಹೊಂದೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಏಷೋಣುರಾತ್ಮ ಚೇತಸಾ ವೇಜಿತವ್ಯ ಅಂತ ಹೇಳ್ಬಿಟ್ಟು ಯಸ್ಮಿನ್ ಪ್ರಾಣ ಪಂಚಧಾ ಸಂವಿವೇಶ ಅಂತ ಹೇಳಿ ಇಲ್ಲೇನಾಗಿದೆ, ಆ ಒಂದು ಅಣು ಆತ್ಮ ಇದೆಯಲ್ಲ ಅಲ್ಲಿಗೆ ಇವನು ಪ್ರಾಣ ರೂಪದಿಂದ 5 ಭಾಗಗಳಾಗಿ ವಿಂಗಡಿಸಿಕೊಂಡು ಹೋದ ಅಂತ ಇದೆ. ಆದ್ದರಿಂದ ಏನಾಯಿತು, ಅವನು ಅಲ್ಲಿ ಹೋದ, ಅಣುಪರಿಮಾಣನಾದ. ಮತ್ತೆ ಆ ಸಂಬಂಧ ಇಲ್ಲದೆ ಇರುವಾಗ ಇವನು ಯಾನಂತ್ಯಾನೆ ಸರ್ವವ್ಯಾಪಿ ಅಂತ ಹೇಳಿ ಪರಸ್ಮೈವ ಆತ್ಮನಃ ಚಕ್ಷುರಾದ್ಯನವಗಾಹ್ಯತ್ವೇನ ಜ್ಞಾನ ಪ್ರಸಾದಗಮ್ಯತ್ವೇನ ಚ ಪ್ರವೃತ್ತತ್ವಾತ್. ಇಲ್ಲಿ ನೋಡಿ ಇದೊಂದು ಹೇಳ್ತಾರೆ, ಪರಸ್ಯೈವ ಆತ್ಮನಃ ಅಂದರೆ ಈ ಪರಮಾತ್ಮ ಇದ್ದಾನಲ್ಲ, ಮುಖ್ಯಾತ್ಮ ಪರಮಾತ್ಮ, ಅವನು ಚಕ್ಷುರಾದಿ ಅನವಗಾಹ್ಯತ್ವೇನ, ಅವನೇನು ಕಣ್ಣು ಅಂದರೆ ಇಂದ್ರಿಯ ಅಂತ ಅರ್ಥ. ಇಂದ್ರಿಯದಿಂದ ಅನವಗಾಹ್ಯ ಅಂದರೆ ಇಂದ್ರಿಯ ಗ್ರಾಹ್ಯದಲ್ಲ ಅವನು. ಯಾರು? ಈ ಪರಮಾತ್ಮ. ಇಂತಹವನನ್ನು ಹೇಗೆ ನಾವು ತಿಳ್ಕೊಳ್ಬೇಕು? ಇಂದ್ರಿಯ ಗ್ರಾಹ್ಯ ಅಲ್ಲದೆ ಇದ್ದವನನ್ನು ಅಂದರೆ ಜ್ಞಾನ ಪ್ರಸಾದ ಗಮ್ಯತ್ವೇನ ಚ, ಕೇವಲ ಜ್ಞಾನದಿಂದ ಮಾತ್ರ ಅದೇನೋ ಅರಿವು ತಿಳ್ಕೊಳ್ಬೇಕಷ್ಟೇ. ಯಾಕೆ? ನೀನು ನಿತ್ಯ ಮುಕ್ತ, ನಿತ್ಯ ಶುದ್ಧ. ಮುಕ್ತನಾಗಬೇಕಾದ್ದಿಲ್ಲ, ಶುದ್ಧನಾಗಬೇಕಾದ್ದೂ ಇಲ್ಲ. ಏನಂದರೆ
ಈಗ ತಿಳ್ಕೊಂಡಿದ್ದೀಯಲ್ಲ, ಏನೋ ನಾನು ಅಶುಭನಾಗಿದ್ದೇನೆ, ಅಶುದ್ಧನಾಗಿದ್ದೇನೆ ಅಂತ. ಓಹೋ, ನಾನು ಅಶುದ್ಧನಲ್ಲ ಅಂತ ತಿಳ್ಕೊಬೇಕಷ್ಟೆ, ಇನ್ನೇನು ಮಾಡಬೇಕು. ಹೀಗೆ ಜ್ಞಾನಪ್ರಸಾದ ಗಮ್ಯತೆಯನ್ನು ಬರೋದು. ಹೀಗೆಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಈ ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿರುವ ಪರಮಾತ್ಮನನ್ನ ಕೇವಲ ಜ್ಞಾನದಿಂದ ಮಾತ್ರ ತಿಳಿದುಕೊಳ್ಳಬೇಕು ಎಂಬುದಾಗಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಹೇಳಿದ್ದಾರೆ ಅಂಥೇಳಿ. ಜೀವಸ್ಯಾಪಿ ಮುಖ್ಯಾಣ ಪರಿಮಾಣತ್ವ ಅನುಪಪತ್ತೆ. ಇನ್ನು ಜೀವನಿಗೂ ಕೂಡ ಮುಖ್ಯ ಅರ್ಥದಲ್ಲಿ ಇವನು ಅಣುಪರಿಮಾಣ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ ಹೊಂದೋದಿಲ್ಲ ಅಂದರೆ, ಒಂದು ವೇಳೆ ಜೀವನು ಆ ಪರಮಾತ್ಮನಿಗಿಂತ ಭಿನ್ನನಾಗಿ ಬಿಟ್ಟಿದ್ದರೆ ಆಗ ಹೊಂದುತ್ತಾ ಇತ್ತು. ಆದರೆ ನಾವು ಇಲ್ಲಿಯವರೆಗೂ ಏನು ಸಿದ್ಧ ಮಾಡಿದ್ದೇವೆ? ಜೀವನು ಪರಮಾತ್ಮನಿಗಿಂತ ಯಾವ ದೃಷ್ಟಿಯಿಂದಲೂ ಕೂಡ ಭಿನ್ನನಲ್ಲ. ಮತ್ತು ಯಾವ ದೃಷ್ಟಿಯಿಂದ ಭಿನ್ನ? ಕೇವಲ ಅಜ್ಞಾನ ದೃಷ್ಟಿಯಿಂದ. ಅಜ್ಞಾನ ದೃಷ್ಟಿಯಿಂದ ಏನಾಯಿತು? ಉಪಾಧಿ. ಆ ಉಪಾಧಿಯ ಮೂಲಕ ನೋಡಿದಾಗ ಭಿನ್ನ ಅಂತ ತೋರೋದು ಅಷ್ಟೆ. ಆ ತೆಗೆದು ಹಾಕ್ಬಿಟ್ರೆ ಅವನೇ ಪರಮಾತ್ಮ ಅಷ್ಟೆ. ಅದೇ ಪರಮಾತ್ಮನೇ ಅವಿದ್ಯೋಪಾಧಿಕನಾದ ಪರಮಾತ್ಮನನ್ನೇ ಅವನೇ ಜೀವ. ಅಲ್ಲಿ ಶುರು ಎಲ್ಲ ಸಂಸಾರ ಶುರುವಾಯಿತು. ಯಾವಾಗ ಜೀವ ಅಂತ ನಾವು ಅರ್ಥ ಮಾಡಿಕೊಂಡು ಸಂಸಾರ ಶುರುವಾಯಿತು ಅಂಥೇಳಿ ಉಪಾಯ ಜೀವ. ತಸ್ಮಾತ್ ದುರ್ಜ್ಞಾನತ್ವ ಅಭಿಪ್ರಾಯಮಿದಂ ಅಣುತ್ವವಚನಂ ಉಪಾದ್ಯಭಿಪ್ರಾಯಂ ವಾ ದ್ರಷ್ಟವ್ಯಂ. ಆದ್ದರಿಂದ ಈ ಅಣುತ್ವವಚನ ಇದೆಯಲ್ಲ, ಏನು ಸ್ವಾಮಿ ನೋಡಿ ಈ ಒಂದು ಜೀವನು ಅಣುಪರಿಮಾಣನು ಅಂತ ಅದನ್ನು ಹೇಳಿದ್ದಾರೆ ಅಂತಂದರೆ ಅದು ಏನು ಅರ್ಥ ಮಾಡಬೇಕು ನಾವು ಅಂದರೆ, ದುರ್ಜ್ಞಾನತ್ವ ಅಭಿಪ್ರಾಯಂ ಇದಂ. ಅಂದರೆ ಸರಿಯಾಗಿ ವಿವೇಕದಿಂದ ವಿವೇಚನೆ ಮಾಡದೆ ಹೇಳಿದ ಮಾತು ಇದು ಅಂತದಾರು ನಾವು ಹೇಳ್ಬೋದು. ಏನ್ರಿ, ಸರಿಯಾಗಿ ತಿಳ್ಕೊಂಡಿಲ್ಲ, ವಿವೇಕ ಮಾಡಿಕೊಂಡಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ ಅಂತ ಬೇಕಾದ್ರೂ ಅರ್ಥ ಮಾಡ್ಬೋದು. ಅಥವಾ ಉಪಾದ್ಯಭಿಪ್ರಾಯಂ ವಾ ದ್ರಷ್ಟವ್ಯಂ. ಇಲ್ಲ, ಅವನು ಉಪಾಧಿಯ ಮೂಲಕ ಹೇಳ್ತಾ ಇದ್ದಾನೆ. ಯಾಕೆ? ಪರಮಾತ್ಮ ಸತ್ಯಕಾಮ, ಸತ್ಯ ಸಂಕಲ್ಪ ಇವೆಲ್ಲ ಇದೆಯಲ್ಲ, ಮುಂತಾದ ಶಾಂತೋಗಿದಲ್ಲಿ ಬಂದಿದೆಯಲ್ಲ, ಅದಕ್ಕೆ ತಕ್ಕ ಹೇಳಿ ಅದು ಉಪಾಧಿಯಿಂದ ಕೂಡಿ ಹೇಳ್ತಾ ಇದ್ದಾರೆ. ಉಪಾಧಿಯಿಂದ ಕೂಡಿ ಯಾಕೆ ಹೇಳಬೇಕು ಅಂದರೆ ಉಪಾಸನೆಗೋಸ್ಕರ ಉಪಾಧಿಗಳನ್ನು ಹಾಕಿ ಹೇಳ್ತಾರೆ, ಪ್ರತೀಕಕ್ಕೋಸ್ಕರ ಅಂತ ಹೇಳಿ. ಹಾಗಾದ್ರೂ ಅಭಿಪ್ರಾಯ ಪಟ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ತಥಾ ಅದಕ್ಕೆ ಪ್ರಜ್ಞೆಯ ಶರೀರಂ ಸಮಾರೋಹ್ಯ. ನೋಡಿ, ಪ್ರಜ್ಞೆಯಿಂದ ಶರೀರವನ್ನು ಅಂತ ಹೇಳಿ ಏನು ಹೇಳ್ತಾರೆ? ಯಾವನು ಅಕರ್ತೃ ಜೀವ ಇದ್ದಾನ, ಅವನು ಪ್ರಜ್ಞೆಯಿಂದ ಸಾಧನ ಹೇಳಿದ್ರು. ಶರೀರಂ ಯಾರು? ಅದು ಕರ್ಮ. ಶರೀರನ್ನು ಕರ್ಮ ಯಾರು? ಕರ್ತೃ ಜೀವ ಅಂತ ಹೇಳಿ, ಜೀವನು ಪ್ರಜ್ಞೆಯಿಂದ ಶರೀರವನ್ನು ಅಂತ ಹೇಳಿ ಕರ್ತೃ ಕರ್ಮ ಸಾಧನ ಇವುಗಳನ್ನು ಬೇರೆಯಾಗಿ ಹೇಳಿದ್ದಾರೆ. ಅಂದ್ರೇನು? ಪ್ರಜ್ಞೆಯಿಂದ ಅದನ್ನು ನಾವು ತಿಳಿದುಕೊಂಡು ಆರೋಗ್ಯ ಏರಿ ಅಂತ ಅರ್ಥ. ಏರಿ ಅಂತ ಇತ್ಯೇವಂಜಾತೀಯೇಷ್ವಪಿ ಭೇದೋಪದೇಶೇಷು ಬುದ್ಧೈವ ಉಪಾಧಿಭೂತಯ ಜೀವ ಶರೀರಂ ಸಮಾರುಹ್ಯ ಇತ್ಯೇವಂ ಯೋಜಯಿತ. ಇಲ್ಲಿ ಪ್ರಜ್ಞೆಯಿಂದ ಈ ಜೀವನು ಶರೀರವನ್ನು ಏರಿ ಪಡೆದು ಅಂತ. ಅಂದ್ರೇನು? ಇಲ್ಲೂ ಕೂಡ ನಾವೇನು ಅರ್ಥ ಮಾಡಬೇಕು? ಈ ಉಪಾಧಿಭೂತನಾದ ಜೀವನು ಅಂದ್ರೇನು? ಅಜ್ಞಾನೋಪಾಧಿಕನಾದ ಈ ಒಂದು ಜೀವ, ಅವನೇ ಪರಮಾತ್ಮ. ಅಜ್ಞಾನೋಪಾಧಿ ಕೂಡಿದ ಜೀವ ಅಂತ ಹೇಳಿದಾನೆ ಅಷ್ಟೆ. ಅವನು ಈ ಶರೀರ ಧರಿಸಿ ಎಲ್ಲ ಸಂಸಾರವನ್ನು ಅನುಭವಿಸ್ತಾ ಇದ್ದಾನೆ ಅಂತ ನಾವು ಯೋಜಿಸಿಕೊಳ್ಳಬೇಕು. ಮತ್ತು ವ್ಯಪದೇಶ ಮಾತ್ರಂವ ಶಿಲಾಪುತ್ರಕಸ್ಯ ಶರೀರಂ. ಅಂದರೆ ಇಲ್ಲೇ ಇದ್ದರೆ ಬರೀ ಈ ಒಂದು ಹೇಳಿಕೆಗೋಸ್ಕರ ಶ್ರುತಿಯಲ್ಲಿ ಹೇಳಿದ್ದಾರೆ. ಯಾತಕ್ಕೆ ಹೇಳಿದ್ದಾರೆ? ಯಾತಕ್ಕೆ ಬೇಕಾದ್ರೂ ಹೇಳಿ. ಅಂದ್ರೇನು? ಅದೇ ಮುಖ್ಯವಾಗಿ ಯಾತಕ್ಕೆ? ಯಾವುದೋ ಒಂದು ಸಾಧನೆಗೋಸ್ಕರ ಹೇಳಿದ್ದಾರೆ ಅಂತ ಬೇಕಾದ್ರೂ ಹೇಳ್ಬೋದು. ಏನು? ಶಿಲಾಪುತ್ರ ಕಥೆ. ಅಂದ್ರೇನು? ಶಿಲಾಪುತ್ರ ಅಂದರೆ ಕಲ್ಲಿನ ಪ್ರತಿಮೆ ಇದೆ. ಕಲ್ಲಿನ ಪ್ರತಿಮೆಯ ಶರೀರ ಅದು ಇದೆ.
ಕಲ್ಲಿನ ಪ್ರತಿಮೆ ಶರೀರ ಏನಿದೆ ಅದಕ್ಕೇನು ಏನೂ ಇಲ್ಲ. ಆದರೆ ಶರೀರ ಅಂತಂತ ಅರ್ಥವಾಗುತ್ತೆ ನಮಗೆ. ಶರೀರ ಅಂತಕ್ಕಂಥದ್ದು ಎಲ್ಲ ಇದೆ. ಹಾಗೆ ಬೇಕಾದರೂ ಅರ್ಥ ಮಾಡಿಕೊಳ್ಬೋದು. ಈ ಶರೀರಕ್ಕೇನು ಶಿಲಾಪುತ್ರಕ ಶರೀರ ಅಂತ ಹಾಗೆ ಅರ್ಥ ಬೇಕಾದ್ರೂ ಮಾಡ್ಕೋಬೋದು ಅಂಥೇಳಿ. ನಹಿ ಅತ್ರ ಗುಣಗುಣಿ ವಿಭಾಗೋಪಿ ವಿದ್ಯತೆ. ಇಲ್ಲಿ ಗುಣ ಮತ್ತು ಗುಣಿ ಎಂಬತಕ್ಕಂಥ ವಿಭಾಗವೂ ಕೂಡ ಇರುವುದಿಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದರೆ ಗುಣ ಗುಣಿ ಎಂಬತಕ್ಕಂತಹ ಭೇದವೇ ಇಲ್ಲ. ಜೀವ ಪರಮಾತ್ಮ ಅಂತಕ್ಕಂಥ ಭೇದ ಇದ್ದಿರ್ತಾನೆ. ಒಬ್ಬ ಗುಣಕ್ಕೆ ಆಶ್ರಯನಾಗಿರ್ತಕ್ಕಂಥವನು ಮತ್ತು ಗುಣ ಅಂತಕ್ಕಂಥದ್ದು ಎರಡಿರಬೇಕು ಅಂತ. ಇರೋನೇ ಒಬ್ಬನಾದಾಗ ಒಂದೇ ಇರುವಾಗ ಅದನ್ನು ಗುಣ ಅಂತ ಹೇಳೋದು ಗುಣಿ ಅಂತ ಹೇಳೋದು ಏನಿಲ್ಲ. ಮತ್ತು ಹೃದಯಾಯತನತ್ವ ವಚನಮಪಿ ಬುದ್ಧೇರೇವ ತದಾಯತನತ್ವಾತ್. ಈಗ ಈ ಒಂದು ಹೃದಯ ಗುಹೆಯಲ್ಲಿ ಇದ್ದಾನೆ ಅಂತ ಇದೆ, ಅದು ಕೂಡ ಬುದ್ಧೇರೇವ. ಬುದ್ಧಿಯ ಅಂದೇನು ಹೃದಯದ ಒಂದು ಗುಹೆಯಲ್ಲಿ ಏನು ಬುದ್ಧಿ ಗುಹೆಯಲ್ಲಿ ಅಂತ ಅರ್ಥ ಅಷ್ಟೆ. ಹೃದಯದ ಗುಹೆಯಲ್ಲಿ ಹೃದಯ ಅಲ್ಲ, ಬುದ್ಧಿ ಗುಹೆ ಅಂತ ಕಠೋಪನಿಷತ್ತಲ್ಲಿ ಹೇಳಿದ್ದಾರಲ್ಲ. ಹೃದಯ ಗುಹೆ ಅಂದ್ರೇನು? ಬುದ್ಧಿ ಗುಹೆ ಅಂತ ಅರ್ಥ ಮಾಡಬೇಕು. ಅದು ಏನು ಉಪಾಧಿ. ತಥಾ ಉತ್ಕ್ರಾಂತ್ಯಾದೀನಾಮಪಿ ಉಪಾಧ್ಯಾಯತ್ತತ. ಉಪಾಧ್ಯಾಯ ಅಲ್ಲ, ಇಲ್ಲಿ ಉಪಾಧಿ ಆಯತ್ತತಾಂ ಅಂದರೆ ಉತ್ಕ್ರಾಂತಿಯೂ ಕೂಡ, ಉತ್ಕ್ರಾಂತಿ ಮೊದಲಾದವುಗಳೂ ಕೂಡ ಉಪಾಧಿ ಆಯತ್ತತಾಂ ಅಂದ್ರೇನು? ಉಪಾಧಿಯನ್ನು ಆಶ್ರಯಿಸಿಯೇ ಅವೆಲ್ಲ ಉತ್ಕ್ರಾಂತಿಗಳೆಲ್ಲ ಎಂಬುದಾಗಿ ಶ್ರುತಿಯು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನು ಈ ಉತ್ಕ್ರಾಂತಿ ಎಲ್ಲ ಇದೆಯಲ್ಲ ಅದು ಉಪಾಧಿ ನಿಮಿತ್ತವಾಗಿರ್ತಕ್ಕಂಥದ್ದು ಹೇಳ್ತಾ ಇದೆ. ಎಲ್ಲಿ ಸ್ವಾಮಿ? ನೋಡಪ್ಪ, ಪ್ರಶ್ನೋಪನಿಷತ್ತಿನಲ್ಲಿ ಕಸ್ಮಿನ್ವಹಮುತ್ಕ್ರಾಂತ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ ಪ್ರಾಣಮಸೃಜತ. ಅದು ಅಲ್ಲೇ ಪ್ರಶ್ನೋಪನಿಷತ್ತು ಬರ್ತಕ್ಕಂಥದ್ದು 16 ಕಲೆಯಲ್ಲಿ ಹೇಳಿರ್ತಕ್ಕಂಥ ಮಾತು ಬರ್ತಕ್ಕಂಥದ್ದು. ಏನು ಆ ಪ್ರಾಣ ಏನು ಮಾಡ್ತಾನೆ? ಕಸ್ಮಿನ ಉತ್ಕ್ರಾಂತ ಒಂದು ಸ್ವಲ್ಪ ಯಾವುದಿಲ್ಲ, ನಾನು ಸ್ವಲ್ಪ ಎದ್ದಾಗ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ, ನಾ ಕೂತ್ಕೊಂಡ ಮಾಡಿದ್ರೆ ಪ್ರಾಣ ಹೇಳ್ತಾನೆ ಅಲ್ಲಿ 2ನೇ ಪ್ರಶ್ನೆಯಲ್ಲಿ. ಅದು ಹಾಗೆ ಇದು ಕೇವಲ ಉಪಾಧಿಯ ಧರ್ಮಗಳು. ಏನು ಉತ್ಕ್ರಾಂತ ಮತ್ತು ನಿಷ್ಕ್ರಾಂತ ಎಲ್ಲವೇ ಅಂತ ಹೇಳಿ ಇತಿ ಉತ್ಕ್ರಾಂತಿ ಅಭಾವೇ ಹಿ ಗತ್ಯಾಗತ್ಯೋರಪಿ ಅಭಾವೋ. ಹೀಗೆ ಉತ್ಕ್ರಾಂತಿ ಕೇವಲ ಉಪಾಧಿ ಗುಣ ಅದಿಲ್ಲ, ನಿಜವಾಗಿ ಇದೆ, ಪರಮಾರ್ಥವಾಗಿ ಇಲ್ಲ ಅಂತಾದ ಮೇಲೆ ಗತಿ ಆಗತಿ ಕೂಡ ಇರಲ್ಲ. ಯಾಕೆಂದರೆ ಉತ್ಕ್ರಾಂತಿಯನ್ನು ಅನುಸರಿಸ್ತಾನೆ ಗತಿ ಆಗತಿ. ಎದ್ದ ಮೇಲಕ್ಕೆ ಎದ್ದ ಎಲ್ಲಿಗೆ ಹೋದ ಅಂತ ಇರುತ್ತೆ. ಹೇಳೋದೇ ಇಲ್ಲ ಅಂತ ಆದ್ಮೇಲೆ ಹೋಗೋದೆಲ್ಲಿಗೆ? ಗತಿಗೆ ಅಭಾವ ಇದೆ. ನಹಿ ಅನಪತೃಪ್ತಸ್ಯ ದೇಹಾತ್ ಗತ್ಯಾಗತಿ ಸ್ಯಾತಾಂ. ಅನಪತೃಪ್ತಸ್ಯ ದೇಹ ಅಂದರೆ ದೇಹದಿಂದ ಹೊರಬಿಟ್ಟು ಹೋಗದೇ ಇರತಕ್ಕಂಥ, ಅಪತೃಪ್ತ ಅದು ಬಿಟ್ಟು ಹೋಗ್ತಕ್ಕಂಥದ್ದು, ದೇಹವನ್ನು ಬಿಟ್ಟು ಹೋಗದೇ ಇರತಕ್ಕಂಥದ್ದು ಅಂಥವನಿಗೆ ಗತಿ ಆಗತಿ ಎಲ್ಲಿರಬೇಕು? ಬಿಟ್ಟು ಹೋದ ಮೇಲೆ ತಾನೇ ಎಲ್ಲಿಗೆ ಹೋಗಬೇಕು ಅದು ಬರಬೇಕು ಅಂತ. ಮನೆ ಬಿಟ್ಟ ಮೇಲೆ ಹೋಗ್ತಾನೆ, ಇಲ್ಲಿಗೆ ಹೋಗಬೇಕು ಅಂತ ಯೋಚನೆ. ಮನೆಯೇ ಬಿಡದೇ ಇದ್ದರೆ, ಮನೆಯಲ್ಲೇ ಕೂತ್ಕೊಂಡಿದ್ರೆ, ಹಾಗೆ ಇದು ಎಲ್ಲವೂ ಕೂಡ ಉಪಾಧಿ ಧರ್ಮವನ್ನು ಅನುಸರಿಸಿಯೇ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ತದ್ಗುಣಸಾರತ್ವಾತು ತದ್ವ್ಯಪದೇಶ ಪ್ರಾಜ್ಞವತ್. ಇನ್ನು ತದ್ಗುಣಸಾರತ್ವಾತು ತದ್ವ್ಯಪದೇಶ ಅಂತ ಹೇಳಿದ್ರು. ಬುದ್ಧಿಗುಣ ಸಾರತ್ವಾತ್ ಬುದ್ಧಿಗುಣ ಪ್ರಧಾನತ್ವಾತ್ ಅಂತ ಅಂದ್ರೇನು? ಉಪಾಧಿ ಸಂಬಂಧಾತ್ ಇತ್ಯರ್ಥ. ಉಪಾಧಿ ಸಂಬಂಧ. ಇನ್ನು ಕೊನೆಯ ವಾಕ್ಯ ಇದೆ ಪ್ರಾಜ್ಞವತ್ ಅಂತ ಇದೆ. ಆ ಪ್ರಾಜ್ಞವತ್ ಅಂತ ಅನ್ನೋದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.